ಚಿರಾಪುಂಜಿ ಬೆಟ್ಟದಿಂದ ಜಲಪಾತಕ್ಕೆ ಪತ್ನಿಯನ್ನ ತಳ್ಳು ಬಿಟ್ಟಿದ್ದಾರೆ ಆರೋಪಿಗಳು. ಬಳಿಕ ತಲೆಮರೆಸಿಕೊಳ್ಳೋದಕ್ಕೆ ಯತ್ನಿಸಿ ಕೊನೆಗೂ ಪೊಲೀಸರಿಗೆ ಲಾಕ್ ಆಗಿದ್ದಾಳೆ ಪತ್ನಿ ಸೋನಂ ಜೊತೆಗೆ ರಾಜ್ ಅಂದ್ರೆ ಆಕೆಯ ಪ್ರಿಯಕರ ಆತನು ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹನಿಮೂನ್ಗೆ ಹೋದಂತ ಸಂದರ್ಭದಲ್ಲಿ ಚಿರಾಪುಂಜಿಯ ಬೆಟ್ಟದಿಂದ ಜಲಪಾತಕ್ಕೆ ಪತ್ನಿಯನ್ನ ತಳ್ಳಿದ್ದಾರೆ ಆರೋಪಿಗಳು. ಬಳಿಕ ತಲೆಮರೆಸಿಕೊಳ್ಳುವುದಕ್ಕೆ ಯತ್ನಿಸಿ ಸಿಕ್ಕಿಬಿದ್ದಿದ್ದಾರೆ ಸೋನಂ ಜೊತೆಗೆ ರಾಜ ಕುಶ್ವಾಹ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ರಾಜ್ಗೆ ನೆರವು ನೀಡಿದ್ದಂತ ವಿಕ್ಕಿ ಠಾಕೂರ್, ಆನಂದ್, ಆಕಾಶ್ ಇವರು ಮೂರು ಜನ ಸುಪಾರಿ ಹಂತಕರು. ಗಂಡನನ್ನ ಕೊಲೆ ಮಾಡೋದಕ್ಕೆ ಪತ್ನಿ ಪ್ರಿಯಕರನ ಜೊತೆ ಸೇರಿ ಸುಪಾರಿ ಕೊಡ್ತಾರೆ. ಸದ್ಯ ಎಲ್ಲ ಕಿರಾತಕರು ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನೋಡಿ ಈ ಜೋಡಿ ನೋಡಿ ಎಷ್ಟು ಮುದ್ದಾಗಿದೆ ಅನ್ಕೊಂತೀರಾ? ನೋ ಪತ್ನಿನೇ ಗಂಡನನ್ನ ಕೊಂದಿರುವಂತ ಪ್ರಕರಣ ಇದು. ಪ್ರಿಯಕರ ರಾಜ್ ಜೊತೆ ಸೇರಿ ಜೊತೆಯಲ್ಲಿ 3 ಜನ ಇತರರು ಆತನ ಸ್ನೇಹಿತರು ಸುಪಾರಿಯನ್ನ ಕೊಟ್ಟು ಜಲಪಾತಕ್ಕೆ ತಳ್ಳಿ ಕರಿಮಣಿ ಕಟ್ಟಿರುವಂತ ಗಂಡನನ್ನ ಕಣಿವೆಗೆ ತಳ್ಳಿರುವಂತ ಘಟನೆ ಇದು. ಗಂಡನನ್ನ ಸಾಯಿಸೋದಕ್ಕೆ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಮದುವೆಯಾಗಿ 1-2 ವಾರಕ್ಕೆ ಹನಿಮೂನ್ಗೆ ಹೋಗ್ತಾರೆ ಜೋಡಿ. ಬಹಳ ಅದ್ಭುತವಾಗಿರುವಂತ ಕ್ಷಣಗಳು. ಆದರೆ ಈ ಸಂಭ್ರಮ ಸೂತಕದಲ್ಲಿ ಆವರಿಸುತ್ತೆ. ಸೊಸೆ ಈ ರೀತಿ ಆಗಿರುವಂತ ಘಟನೆ ಮಾಡಿರೋದು. ಗಂಡನನ್ನ ಕೊಲೆ ಮಾಡೋದಕ್ಕೆ ಪ್ರಿಯಕರನ ಜೊತೆ ಸ್ಕೆಚ್ ಹಾಕ್ತಾರೆ. ಆ ಪ್ರಿಯಕರ ಇತರ 3 ಜನರನ್ನ ಕರೆಸ್ಕೊಳ್ತಾರೆ. ಇವರೆಲ್ಲರೂ ಕೂಡ ಸುಪಾರಿಯ ಹಂತಕರು. ಇವರನ್ನ ಕರ್ಕೊಂಡು ಬಂದು ಅದಾದ ಮೇಲೆ 3-4 ಎಲ್ಲರೂ ಸೇರಿ ಪತಿ ರಾಜನ್ನ ಅತ್ಯಂತ ಭೀಕರವಾಗಿ ಹತ್ಯೆ ಮಾಡ್ತಾರೆ. ನವ ಜೋಡಿ ಹೀಗಾಗ್ಲೇ ಎಂಥ ಘಟನೆ ನೋಡಿ. ಸುಪಾರಿಯನ್ನ ಕೊಟ್ಟು ಜೋಡಿ ನೋಡಿ ಎಷ್ಟು ಮುದ್ದಾಗಿದೆ. ನವ ಜೋಡಿ ಮದರಂಗಿ ಕೂಡ ಕೈಯಿಂದ ಮಾಸಿರಲ್ಲ, ಅರಿಶಿನ ಕೂಡ ಮೈಯಿಂದ ಮಾಸಿರಲ್ಲ. ಹೊಸ ಜೋಡಿ ಮದುವೆ ಆಗಿದ್ದಾರೆ. ಎಷ್ಟು ಮುದ್ದಾಗಿದೆ ಜೋಡಿ. ಆದ್ರೆ ಹಂಗ ಅಂದ್ಕೊಳಕ್ ಹೋಗ್ಬೇಡಿ. ಈಕೆನೆ ಸೋನಂ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿರೋದು. ಕಣಿವೆಗೆ ತಳ್ಳಿ ಜಲಪಾತಕ್ಕೆ ತಳ್ಳಿ ಪ್ರಿಯಕರನ ಜೊತೆ ಸೇರಿ ಪ್ರಿಯಕರನ ಜೊತೆ ಒಂದಾಗಬೇಕೆನ್ನುವಂತ ಕಾರಣಕ್ಕೆ ಗಂಡನನ್ನ ಭೀಕರವಾಗಿ ಕೊಲೆ ಮಾಡಿ ಸದ್ಯ ಲಾಕ್ ಆಗಿದ್ದಾಳೆ. ಕತೆ ಕಟ್ಟುತ್ತಾರೆ. ಆರಂಭಿಕವಾಗಿ ಏನಾಯ್ತು ಏನೋ ಗೊತ್ತಿಲ್ಲದಂಗೆ ಪ್ರಿಯಕರನ ಜೊತೆ ಓಡಿ ಹೋಗ್ತಾಳೆ. ಅದಾದ ಮೇಲೆ ಪೊಲೀಸರ ಬಲೆಗೆ ಸಿಗ್ತಾಳೆ. ಸೋನಂ ಜೊತೆಗೆ ರಾಜ್ ಕುಶ್ವಾಹ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಕೊಲೆ ಇಬ್ಬರೇ ಮಾಡಿರೋದಲ್ಲ, 3 ಜನ ಹಂತಕರು ಸುಪಾರಿ ಕೊಟ್ಟು ಕರ್ಸ್ಕೊಂತಾರೆ. ಬನ್ನಿ ಹನಿಮೂನಿಗೆ ಬಂದಿದ್ದಾರೆ, ಕೊಲೆ ಮಾಡಬೇಕನ್ನೋದಕ್ಕೆ ಪ್ಲಾನ್ ಮಾಡ್ತಾರೆ. ವಿಕ್ಕಿ ಠಾಕೂರ್ ಅನ್ನುವಂತ ಆತ, ಆನಂದ್, ಆಕಾಶ್ ಈ 3 ಜನ ಸುಪಾರಿ ಹಂತಕರು ಕೊಲೆ ಮಾಡೋದಕ್ಕೆ ನೇಮಿಸ್ತಾಳೆ. ಯಾರು? ಹೊಸದಾಗಿ ಕೈ ಹಿಡಿದು ಸಪ್ತಪತಿ ತುಳಿದು ಗಂಡನನ್ನೇ ಚಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿ